ಗೌತಮಿ ಮೇಡಮ್ ಅಲ್ಲಿ ಒಂದು ರಿಕ್ವೆಸ್ಟ್, ಈ ಕಡೆ ಬನ್ನಿ, ಇಲ್ಲಿ ಸ್ವಲ್ಪ ಬಲಗಡೆಗೆ ಕೆಲಸ ಐತೆ. ಈ ಕಡೆ ಬನ್ನಿ, ಇಲ್ಲಿ ಸ್ವಲ್ಪ ಬಲಗಡೆಗೆ ಕೆಲಸ ಐತೆ. ಅಂದ್ರೆ ಏನೋ ವಿಷಯ ಹೇಳ್ಬೇಕು ಅಂತ ಹೇಳಿದ್ವಿ, ಎಡಗಡೆ ತೆಗೆದ್ ಬೇಡ ಬಲಗಡೆ ಇಲ್ಲಿ ಅಂತ. ಆಕ್ಚುಲಿ ಮೇಡಮ್ ನೀವು ನಮ್ಮ ಕರೆದ್ರಿ ಸಂತೋಷ ಕಾರ್ಯಕ್ರಮಕ್ಕೆ, ಯಾವ್ದೋ ಕಮರ್ಷಿಯಲ್ ಕಾರ್ಯಕ್ರಮ ಅಥವಾ ಸಿನಿಮಾ ರಿಲೇಟೆಡ್ ಕಾರ್ಯಕ್ರಮ ಆದ್ರೆ ಪ್ರಥಮ ಹೆಸರಿಟ್ಟಿಗೆ ತಕ್ಕಂತೆ ಪ್ರಥಮವಾಗಿ ಭಾಷಣ ಮಾಡ್ತೀನಿ. ಇದು ಕಾಲೇಜ್ ಕಾರ್ಯಕ್ರಮ, ಇಲ್ಲಿ VBR ಸರ್ ಫಸ್ಟ್ ಮಾತಾಡ್ಲಿ, ಕನ್ನಡ ಉಳಿಸುವಂತ ಬಹಳಷ್ಟು ಮಾನ್ಯರಿದ್ದಾರೆ, ಅವ್ರು ಮಾತಾಡ್ಲಿ. ಯಾಕೆಂದ್ರೆ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಅವ್ರ ಆದರ್ಶ ಆಗ್ಬೇಕು. ನಾವು ಕಲಾವಿದರಲ್ಲ, ನಮ್ ಸಿನಿಮಾನ ಟಿಕೆಟ್ ತಗೊಂಡು ಅಷ್ಟ್ ಮಾಡಿ, ನೀವು ಮಿಕ್ಕಿದ ಒಂದ್ ವರ್ಷ ನಿಮ್ ಮಾಸ್ಟರ್ ಕೇಳಬೇಕು. ಫಸ್ಟ್ ಅವ್ರು ಮಾತಾಡ್ಲಿ, ಅವ್ರು ಮಾತಾಡಿ ಎಲ್ಲ ಅನ್ನೋ ಸಣ್ಣ ಪುಟ್ಟದ ತುಂಡು ಪಣ್ಣಿ ಉಳಿಸಿಟ್ಟು ನಾವು ಮಾತಾಡ್ತೀವಿ. ಫಸ್ಟ್ ನೀವು ಮಾತಾಡ್ಬೇಕು. ಫಸ್ಟ್ ನಾನೇನಾ ನನ್ನ ಹೆಸರು ಪ್ರಥಮ ಅಂತ ಇಟ್ಟಿದ್ದ ಮಿಸ್ಟೇಕ್ ಆಗ್ಬಿಟ್ಟೈತೆ ಬಿಡಿ, 30 ವರ್ಷದಿಂದ ಅದು ಇಟ್ಬಿಟ್ಟವ್ರು, ಈಗೇನ್ ಮಾಡಕ್ಕಾಗ್ತ, ಪರವಾಗಿಲ್ಲ, ಥ್ಯಾಂಕ್ ಯು, ಕೂತ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ನಮಸ್ಕಾರ. ಕೈ ಕೆಳಗಿನ ಸಮ ಕಾಣಿಸ್ತಾ ಇತ್ತು ನಿಂದು, ಮೇಲೆ ಎತ್ಬಿಟ್ಲು ಆಗ್ಲಂದೆ. ಕೈ ಕೆಳಗಿನ ಸಮ ಕಾಣಿಸ್ತಾ ಇತ್ತು ನಿಂದು, ಮೇಲೆ ಎತ್ಬಿಟ್ಲು ಆಗ್ಲಂದೆ. ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರೇ ಹಾಗೂ ಗೆಳತಿಯರೇ. ಎಲ್ಲ ಹುಡುಗರು ಯಾರು ಇಲ್ವಾ? ಇಲ್ಲಿ ಹುಡುಗರೇ ಇಲ್ವಾ? ನಿಮ್ಮ ಹುಡುಗರು ಸೀಟೇ ಕೊಡಲ್ವ? ಇಲ್ಲಿ ಮೈನಾರಿಟೀಸ್ ಆಗ್ಬಿಟ್ಟಿದ್ರು, ಹುಡುಕಿದ್ರು ಅಪ್ರೂವ್ ಇಲ್ವಾ ನೀವು? ಹುಡುಗರಿಗೆ ಒಂದು ಚೇರು ಕೊಟ್ಟಿಲ್ಲ, ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಯಾವ್ದು ಮೊನ್ನೆ ಯಾವ ಕಾಲೇಜ್ಗೆ ಹೋಗಿದ್ದೀನಿ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರದೇ ಒಂದು 50 ವರ್ಷದ ಕಾಲೇಜು, ಮಹಿಳೆಯರಿಗೆ ಒಂದು ಯೂನಿಯನ್ ಮಾಡ್ಕೊಂಡು 15 ವರ್ಷದಿಂದ ಇಟ್ಕೊಂಡು, ಗಂಡಸರು ಕೇಳೋರೇ ಇಲ್ಲ ನೋಡಿ. ಹಿಂಗ್ ಮಾಡೋದಕ್ಕೆ ಅವ್ನು ಒಂದು ಚೇರ್ ಇಲ್ಲ, ಅವ್ನು ಅವಾಗಿನ ಕೇಳ್ತಾವ್, ಅವ್ನಿಗೂ ಒಂದು ಕೊಡ್ರಪ್ಪ ಮೂಲೆ, ನಾನು ಯಾವ್ದೋ ಮೂಲೆ ಮುದುಕೊಂಡು ಅಡ್ಜಸ್ಟ್ ಮಾಡ್ತಾ ಅಲ್ಲೇ ಒಂದು. ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. VBR ಅಂದ್ರೆ 2 ಅರ್ಥ ಡಿಫೈನ್ ಮಾಡ್ಬೋದು. ಏನಂತಂದ್ರೆ ವಿಜಯ್ ಭಾಸ್ಕರ್ ರೆಡ್ಡಿ ಕಾಲೇಜ್ ಅಂತ ನೋಡ್ಬೋದು, ವಿಕ್ಟ್ರಿ ಬಿಕಮ್ಸ್ ರಿಯಾಲಿಟಿ, ಈ ತರ 2 ಇದೆ ಸರ್ ಕನ್ನಡದಲ್ಲಿ. PRK ಪ್ರೊಡಕ್ಷನ್ಸ್ ಅಂತ ಒಂದೈತೆ. PRK ಪ್ರೊಡಕ್ಷನ್ಸ್ ಅಂದ್ರೆ ಅದು ಅಪ್ಪು ಸರ್ ಸೃಷ್ಟಿ ಮಾಡಿದಂತಹ ಬ್ಯಾನರ್ ನ ಆಡಿಯೋ ಸಂಸ್ಥೆ. PRK ಅಂತ ಅದು ಅಪ್ಪು ಸರ್ ಕನಸಿನ ಮಾತಾಗಿತ್ತು. PRK ಎಲ್ಲ ಅನ್ಕೊಂಡ್ರು PRK ಪುನೀತ್ ರಾಜ್ಕುಮಾರ್ ಆಡಿಯೋ ಸಂಸ್ಥೆ ಅಂತ. ಆಮೇಲೆ ಗೊತ್ತಾಯ್ತದು PRK ಅಂದ್ರೆ ನನಗಿಂತಲೂ ಸ್ಪೆಷಲ್, ಅದು ಪಾರ್ವತಮ್ಮ ರಾಜ್ಕುಮಾರ್ ಅಂತ. ನಮ್ಮ ಸಂಸ್ಥೆ ಹೆಂಗಿರ್ಬೇಕು ಅಂತ ಕಟ್ಟಿದವರು. ಸೊ ಒಂದ್ ಪದಕ್ಕೆ 2 ಅರ್ಥ. ಫಸ್ಟ್ ನಾನು ನೋಡಿದ್ದು ಅಲ್ಲಿ, ಅದನ್ನ ನೀವು ಮುಂದುವರಿಸ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ನಾನು ಹೇಳಲ್ಲ, ಇರೋ ಕನ್ನಡ ನ್ಯಾಯವಾಗಿ ಬಳಸಿ, ಅವಾಗ ಕನ್ನಡ ಉದ್ಧಾರ ಆಯ್ತೆ. ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕೆ ಅದು ಆಲ್ರೆಡಿ ಬೆಳೆದಾಗಿದೆಪ್ಪ, ಅದ್ರ ಅಡಿಯಲ್ಲಿ ಅದ್ರ ನೆರಳಲ್ಲಿ ನಾವೆಲ್ಲ ಇದ್ವಿ. ಕನ್ನಡನ ಕುವೆಂಪು ಅಂತ ಮಹನೀಯರು, ವಿಶ್ವೇಶ್ವರಯ್ಯ ಅಂತ ಸಾಧಕರು, ಹೇಳಿದ್ರಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ದಿಗ್ಗಜರು ಬೆಳೆಸಾಗೋಗಿದೆ. ಅದಕ್ಕೆ ತಕ್ಕಂತೆ ಅವ್ರ ನೆರಳು ನಾವು ಬಳಸಿದ್ರೆ ಸಾಕು. ನಿಮ್ ಪಕ್ಕದಲ್ಲಿರೋ 4 ಜನ ಕನ್ನಡ ಕಲಿಸಿ, ಅದೇ ನಿಜವಾಗ್ಲೂ ಕನ್ನಡ ಉದ್ಧಾರ ಆಗುತ್ತೆ. ಸೊ 8 ಜ್ಞಾನಪೀಠ ಪ್ರಶಸ್ತಿ ವಿಶ್ವದ ಯಾವ ಭಾಷೆಗೂ ಬಂದಿಲ್ಲ, ನಮಗ್ ಬಂದಿದೆ ಅಂದ್ರೆ ಅದು ನಮ್ಗೆ ಹೆಮ್ಮೆ. ಚಪ್ಪಾಳೆ ಏನ್ ನೋಡ್ತಾ ಇದೀರ ನೀವೆಲ್ಲ? ತುಂಬಾ ಖುಷಿ ಆಯ್ತು ನಿಮ್ಗೆಲ್ಲ ನೋಡುವಂತ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ದುಬೈಯಿಂದ ಬಂದೆ. ರಾಜ್ ಕಪ್ ನಡೀತಾ ಇದೆ, ಪುನೀತ್ ರಾಜ್ಕುಮಾರ್ ಸರ್ ಮೆಮೋರಿಯಲ್ ರಾಜ್ ಕಪ್ 7ನೇ ವರ್ಷದ ದುಬೈ ನಡೀತು. ಸೊ ಮ್ಯಾಚ್ ನ ಆಡಕ್ ಹೋಗಿದ್ದ ಅಂದ್ರೆ ಇಲ್ಲ, ಎನ್ಕರೇಜ್ ಮಾಡಕ್ ಹೋಗಿದ್ವಿ. ಸೆಲೆಬ್ರಿಟೀಸ್ ಎಲ್ಲ ಟೀಮ್, ಒಂದ್ ಟೀಮ್ ಅವ್ರೆಲ್ಲ ಕೇಳಿದ್ರು, ಯಶ್ವಿನಿ ಮೇಡಮ್ ಅವ್ರೆಲ್ಲ ಬಂದಿದ್ರು. ಆಗ ಅವ್ರು ಕೇಳಿದ್ರು, ನೀವು ಯಾವ ಟೀಮ್ ಆಡ್ತಾ ಇದೀರಾ ಪ್ರಥಮ ಅಂತ. ಒಂದ್ ಟೀಮ್ ನೋಡಿದ್ರೆ 11 ಜನಕ್ಕೆ ಸಪೋರ್ಟ್ ಆಗಿರುತ್ತೆ. ನಾವು 7 ಟೀಮ್ಗಳು 12 ಟೀಮ್ಗೂ ನಮ್ ಸಪೋರ್ಟ್ ಇದ್ದಿರುತ್ತೆ. ಯಾವ ಟ್ರೋಫಿ ಗೆಲ್ತಾರೋ ಅವ್ರು ಆಶೀರ್ವಾದ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಅಂದೆ. ಶಾಕ್ ಆಗ್ಬಿಟ್ರು. ಸೊ ರಾಜ್ ಕಪ್ ಮುಗಿಸ್ಕೊಂಡು ನಿಮ್ಮೆಲ್ಲರನ್ನ ನೋಡುವಂತ ಒಂದು ಖುಷಿ. ಅಲ್ಲಿಂದ ಲಗೇಜ್ ಇಟ್ಟು ಟಪಕನಲ್ಲಿ ಬಂದಿದೀವಿ. ನೀವೆಲ್ಲ ಬಿಗ್ ಬಾಸ್ ನೋಡ್ತಿದ್ರಾ? ನಾನ್ ನೋಡ್ತಿದ್ರ ಅಂದೆ, ಕಿರ್ಚಿ ಅಂತ ಹೇಳಿಲ್ಲ. ಹ್ಞೂ ಅಂದ್ರೆ ಅರ್ಥ ಆಯ್ತದೆ ನಂಗೆ. ಇಷ್ಟ ಆಯ್ತಾ ನಿಮ್ಗೆ ನಮ್ ಸೀಸನ್? ಥ್ಯಾಂಕ್ ಯು. ಈಗಲೂ ನೋಡ್ತಾ ಇರಿ, ಇನ್ನೊಂದಷ್ಟು ಸರ್ಪ್ರೈಸಸ್ ನಿಮ್ಗೆ ಇರುತ್ತೆ. ಎಲ್ಲರಲ್ಲೂ ಒಂದ್ ಮಾತು ಕೇಳ್ಕೊಳ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡದೆ ನೋಡಿ. ಶೀಘ್ರದಲ್ಲೇ ನಮ್ದು ಬರ್ತಾ ಇದೆ ಕರ್ನಾಟಕದ ಅಳಿಯ ಅಂತ. ನಾನು ರಾಘವೇಂದ್ರ ರಾಜ್ಕುಮಾರ್ ಸರ್ ಎಲ್ಲ ಇರುವಂತ ವಿಶೇಷವಾದ ಸಿನಿಮಾ. ಅಪ್ಪು ಸರ್ ಬಹಳ ಇಷ್ಟಪಟ್ಟು ಕೇಳಿದಂತಹ ಒಂದು ಕತೆ. ನಿದ್ದೆ ಮಾಡ್ತಾ ಇದ್ರಲ್ರ ಮಾವು. ಸೊ ಫೋಟೋ ಶೂಟ್ ಮಾಡಿದಾಗ ರಾಘಣ್ಣ ಅವ್ರದ್ದು ವಿಶೇಷವಾದ ಗೆಟಪ್ ಇತ್ತು. ಅದು ಕ್ರಿಕೆಟ್ ಆಡ್ತಾರಂತ ಒಂದು ಫೋಟೋ ಶೂಟ್. ಸೊ ಅದಾದ ತಕ್ಷಣ ಅಪ್ಪು ಸರ್ ವಾಟ್ಸಪ್ ಮಾಡಿದೆ, ಬಸ್ ರಾಘಣ್ಣ ಸರ್ದು ಇದು ಸಿನಿಮಾ ಮಾಡ್ತಾ ಇದ್ವಿ ಈಗ ಆಯ್ತು. ಸೊ ನೋಡ್ಲ 2 ಡೇಸ್ ಆದ್ಮೇಲೆ ಅಪ್ಪು ಸರ್ ನೋಡ್ಬಿಟ್ಟು ವಾಪಸ್ ರಾಘಣ್ಣ ಅವ್ರಿಗೆ ಆ ಫೋಟೋ ಕಳಿಸ್ಬಿಟ್ಟೆ. ಲುಕ್ ಅಟ್ ದಿಸ್ ರಾಘಣ್ಣ, ನಿಮ್ಮ ರೀಸೆಂಟ್ ಕಮ್ ಬ್ಯಾಕ್ ಅಲ್ಲಿ ದಿಸ್ ವಾಸ್ ದ ಬೆಸ್ಟ್. ತುಂಬಾ ಖುಷಿಯಾಗಿ ಅಪ್ಪು ಸರ್ ಸ್ಕ್ರೀನ್ ಸೇವರ್ ಆಗಿ 2 ದಿನ ಇಟ್ಕೊಂಡಿದ್ರು. ಯಾವಾಗ ಶುರು ಮಾಡ್ತೇವೆ ಅಂದ್ರೆ 2022 ಎಂಡ್ ಬಾಸ್, ಯಾಕೆಂದ್ರೆ ನಟ ಭಯಂಕರ ರಿಲೀಸ್ ಆಗೋ ಹಂತದಲ್ಲಿದೆ. ಸೊ ಅದ್ ಮುಗಿಸಿ ಟಪಕ್ಕೂ ಶುರು ಮಾಡ್ಬಿಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಆ ಮಾತು ಅವ್ರು ಹೇಳಿದಂತಹ ಕಿವಿ ಮಾತುಗಳು ನಮಗೆ ನೆನಪಿದೆ. ನಮ್ಮ ಎಲ್ಲಾ ಸಿನಿಮಾ ಹಂತದಲ್ಲಿ ಜೊತೆಲಿ ನಿಂತಹ ನಮ್ಮ ಒಂದು ಗುರುಗಳು ಅಂತ ಹೇಳ್ಬೋದು. ಅಶ್ವಿನಿ ಮೇಡಮ್ ಕೂಡ ಅಷ್ಟೇ,
ಅವ್ರು ಯಾವಾಗ್ಲೂ ನಮ್ಮ ಸ್ಟ್ರೆಂತ್ ಆಗಿ ಎಲ್ಲಾ ಹಂತದಲ್ಲಿ ಜೊತೆಲಿದ್ದಾರೆ.